12 ಜ್ಯೋತಿರ್ಲಿಂಗಗಳಲ್ಲಿ 11ನೆಯದು ಹಿಮಾಲಯದಲ್ಲಿರುವ ಕೇದಾರನಾಥ. ಭೂಲೋಕದ ಸ್ವರ್ಗದಂತಿರುವ ಹಿಮಾಲಯದಲ್ಲಿ ಕೇದಾರನಾಥನು ನೆಲೆಸಿದ್ದಾನೆ. ಈ ಕೇದಾರನಾಥನನ್ನು ದರ್ಶಿಸುವುದು ಸುಲಭದ ಮಾತಲ್ಲ. ಏಕೆಂದರೆ ವರ್ಷದಲ್ಲಿ 6 ತಿಂಗಳುಗಳ ಕಾಲ ದೇವಾಲಯವು ಮುಚ್ಚಿರುತ್ತದೆ. 6 ತಿಂಗಳು ಭಕ್ತರಿಗೆ ಹಿಮಾಲಯದಲ್ಲಿ ದರ್ಶನವಿದ್ದರೆ, ಇನ್ನು 6 ತಿಂಗಳು ಅದೇ ಬೆಟ್ಟದ ಬುಡದಲ್ಲಿರುವ ಉಕ್ಕಿ ಮಠ ಅಥವಾ ಉಷಾ ಮಠಕ್ಕೆ ಉತ್ಸವ ಮೂರ್ತಿಯನ್ನು ತಂದು ಪೂಜಿಸಲಾಗುತ್ತದೆ. ಕೇದಾರನಾಥನ ಕ್ಷೇತ್ರಪಾಲಕ ಮುಕುಂದ ಭೈರವ. ಕೇದಾರನ ದರ್ಶನದ ನಂತರ ಮುಕುಂದ ಭೈರವ ಬೆಟ್ಟವನ್ನೇರಿದಾಗ ರಮಣೀಯ ನೋಟ ಕಾಣಸಿಗುತ್ತದೆ. ಬೆಟ್ಟಗುಡ್ಡಗಳ ನಡುವೆ ವಿರಾಜಮಾನನಾದ ಕೇದಾರನಾಥನನ್ನು ನೋಡುವುದೇ ನಮ್ಮ ಭಾಗ್ಯ. ನಾವು ಮುಕುಂದ ಭೈರವ ಬೆಟ್ಟದಲ್ಲಿ ಭೈರವನನ್ನು ದರ್ಶಿಸಿ ಅದೇ ಬೆಟ್ಟದ ಮೇಲೆ ಇರುವಾಗ ದೇವರ ಮಂತ್ರಾಕ್ಷತೆಯೇನು ಎಂಬಂತೆ ಮಂಜಿನ ಹನಿ ಉದುರಲಾರಂಭಿಸಿದವು. ದಕ್ಷಿಣ ಭಾರತೀಯರಿಗೆ ಸ್ವಲ್ಪ ಅಪರೂಪವಾದ ಈ ಹಿಮಮಳೆಯು ಅತ್ಯಂತ ಖುಷಿಯನ್ನುಂಟು ಮಾಡಿತ್ತು. ಸ್ನೋಫಾಲ್ ಕಂಡು ಎಲ್ಲರೂ ಆನಂದದಿಂದ ಕುಣಿದಾಡಿದೆವು. ಜೀವನದಲ್ಲಿ ಮೊದಲ ಬಾರಿಗೆ ಈ ಹಿಮಮಳೆಯನ್ನು ನೋಡುವ ಭಾಗ್ಯ ಕೇದಾರನಾಥ ತಂದುಕೊಟ್ಟ. ಹಿಮಮಳೆಯನ್ನು ಆನಂದಿಸುತ್ತಾ, ಆಸ್ವಾದಿಸುತ್ತಾ, ಅನುಭವಿಸುತ್ತಾ, ಆ ಬೆಟ್ಟಗುಡ್ಡಗಳ ಸೌಂದರ್ಯವನ್ನು ಸವಿಯುತ್ತಾ, ಕುಣಿದು ಕುಪ್ಪಳಿಸಿ ಕೆಲಕಾಲ ಭಾವನಾಲೋಕದಲ್ಲಿ ಕಳೆದು ಹೋಗಿದ್ದೆವು. ಕೇದಾರನ ಬೆಟ್ಟವನ್ನು ಕಾಲ್ನಡಿಗೆಯಿಂದ ಚಾರಣ ಮಾಡಿದ್ದ ನಾವು ಕೇದಾರ ಹಾಗೂ ಕಾಲಭೈರವರನ್ನು ದರ್ಶಿಸಿ ಹಿಮಮಳೆ ಕಂಡು ಪುಳಕಿತಗೊಂಡು ಮುಕುಂದ ಭೈರವ ಬೆಟ್ಟದಿಂದ ಮತ್ತೆ ಕೇದಾರನ ಸನ್ನಿಧಿಗೆ ಬಂದಾಗ ಹಿಮಮಳೆ ಜೋರಾಗಿ ಸುರಿಯಲಾರಂಭಿಸಿತು. ಪ್ರತಿ ಹಂತದಲ್ಲೂ ಹಿಮಮಳೆ ಜೋರಾದಾಗ ಅಲ್ಲಿ ನೆರೆದಿದ್ದ ಭಕ್ತರಿಂದ ಹರ ಹರ ಮಹಾದೇವ್ ಎಂದು ಜೈಕಾರ ಕೂಗುತ್ತಿದ್ದರು. ಆ ದಿವ್ಯ ಅನುಭವದ ಕ್ಷಣವನ್ನು ಎಂದಿಗೂ ಮರೆಯಲಾಗುವುದಿಲ್ಲ. ಕೇದಾರನಾಥನ ಆಶೀರ್ವಾದಗಳೊಂದಿಗೆ ಧನ್ಯವಾದ. ಶೃಂಗಪ್ರಿಯ. ಮಳೆಯಮ್ಮ ಮಳೆಯಮ್ಮ ಇಳೆಯಮ್ಮ ಕೆಳಗೆ, ಇಳೆಯ ಕೊಳೆ ತೊಳೆಯಮ್ಮ ಶಿರ ನಿನ್ನಾಡಿಗೆ. ಮಳೆಯಮ್ಮ ಮಳೆಯಮ್ಮ ಇಳೆಯಮ್ಮ ಕೆಳಗೆ, ಇಳೆಯ ಕೊಳೆ ತೊಳೆಯಮ್ಮ ಶಿರ ನಿನ್ನ ಅಡಿಗೆ. ಮರವ ಕಡಿಯುವುದಿಲ್ಲ ಮರಳಿ ಬಾಧರೆಗೆ, ನದಿಯ ತಡೆಯುವುದಿಲ್ಲ ನಡೆದು ಬಾಬಳಿಗೆ. ನೀನಿಲ್ಲದ ಧರೆಯು ಬುರಿಯುತ್ತಿದೆ ದಗೆಗೆ, ತಣಿಸುವ ಗಂಗಮ್ಮ ಕಾದಿರುವ ಭುವಿಗೆ. ನೀನಿಲ್ಲದ ಧರೆಯು ಉರಿಯುತ್ತಿದೆ ಧಗೆಗೆ, ತಣಿಸುವ ಗಂಗಮ್ಮ ಕಾದಿರುವ ಭುವಿಗೆ. ಕಾನನವ ಬೆಳೆಸುವೆವು, ಕಾನೂನು ಮಾಡುವೆವು, ದುಡಿದಷ್ಟು ತಿನ್ನುವೆವು, ಗರಬಿಟ್ಟು ಬದುಕುವೆವು. ಒಡಲೆಲ್ಲ ಬಿಸಿ ಹರಡಿ ನಡುಗುತಿಗ ಭೂರಮೆಯು, ಹಸಿರುಡಲು ನಿಂತಿಗಳು ಉಸಿರು ಹಿಡಿದಿಟ್ಟು. ಸಕಲ ಜೀವಿಗಳಲ್ಲಿ ಸಮಪ್ರೀತಿ ತೋರುವೆವು, ಆಹಾರ ಚಕ್ರವನ್ನು ವಕ್ರ ಮಾಡುವುದಿಲ್ಲ. ನಿರ್ಜೀವ ಮೋಹಕ್ಕೆ ಜೀವ ತೆಗೆಯುವುದಿಲ್ಲ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಇಳಿದು ಬಾ ನೀರಮ್ಮ ಮಣ್ಣ ಬೆಳೆದಳಗೆ. ಇಳಿದು ಬಾ ಇಳಿದು ಬಾ